ಕನ್ನಡದಲ್ಲಿ ಇಂಗ್ಲಿಷ್ ನ ಹೇಳ್ಕೊಡಕ್ಕಾಗತ್ತಾ? ಹೌದು, ನಾವು ಕನ್ನಡದಲ್ಲಿ ಇಂಗ್ಲಿಷ್ ಅನ್ನು ತಿಳಿಸಬಹುದು. ನೀವು ಯಾವ ರೀತಿಯ ಸಹಾಯ ಬೇಕು ಎಂಬುದನ್ನು ಹೇಳಿ, ನಾನು ನಿಮಗೆ ಹತ್ತಿರವಾಗಿ ಸಹಾಯ ಮಾಡುತ್ತೇನೆ. ಯಾರಾದ್ರೂ 1000 ರೂಪಾಯಿ ಹೋಗಿ ಬರ್ತೀನಿ ಅಂದ್ರೆ ನಿಮ್ಗೆ 950 ರೂಪಾಯಿನಲ್ಲಿ ಪ್ಲಾನ್ ಹಾಕೊಟ್ಟಿದೆ. ಅಥವಾ ಚಿನ್ನನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂತಾರೆ. ಟು ಬಿ ಹಾನೆಸ್ಟ್, ಚಿನ್ನ ಇನ್ವೆಸ್ಟ್ಮೆಂಟ್ ಅಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಾನು ಈ ವಿಡಿಯೋದಲ್ಲಿ ನಿಮಗೆ ಚಾಟ್ ಜಿಪಿಟಿ ಯಾವ ತರ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತೆ, ಚಾಟ್ ಜಿಪಿಟಿ ಬಂದು ಯಾವ ಕಾಲ ಆಯ್ತು ಗುರು, ನೀನ್ ಇವಾಗಿನ ಎಫೆಕ್ಟಿವ್ ಆಗಿ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತ ಬೇಸಿಕ್ಸ್ ತಿಳಿಸ್ಕೊಡ್ತೀವಿ ಅಂತ ನಾನು ಹಾಗೆ ಅನ್ಕೊಂಡಿದ್ದೆ, ಟು ಬಿ ಹಾನೆಸ್ಟ್. ಆದ್ರೆ ತುಂಬಾ ಜನಕ್ಕೆ ಕೆಲವೊಬ್ರು ಗೊತ್ತಿರೋದು, ಕೆಲವೊಬ್ರು ಗೊತ್ತಿರಲ್ಲ. ಬೇಸಿಕ್ಸ್ ಇಂದ ಇರ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ನಿಮಗೆ ಚಾಟ್ ಜಿಪಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಆಲ್ರೆಡಿ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಸಿದ್ರೆ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸೇವ್ ಯುವರ್ ಪ್ರೀಶಿಯಸ್ ಟೈಮ್. ಹಾಗಾದ್ರೆ ಲೆಟ್ ಸ್ಟಾರ್ಟ್. ನಮ್ ಎಲ್ರಿಗೂ ಗೊತ್ತು, ಆಡು ಮುಟ್ಟದ ಸೊಪ್ಪಿಲ್ಲ, ಎಲಾನ್ ಮಸ್ಕ್ ಯೋಚಿಸದೇ ಇರೋ ವಿಷಯ ಇಲ್ಲ. 2015 ನಲ್ಲಿ ಎಲಾನ್ ಮಸ್ಕ್, ಸ್ಯಾಮ್ ಆಲ್ಟ್ಮನ್ ಮತ್ತೆ ಇನ್ನೊಂದಷ್ಟು ಜನ ಸೇರ್ಕೊಂಡು ಓಪನ್ ಎಐ ಅನ್ನೋ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. 2018ರಲ್ಲಿ ಫಸ್ಟ್ ಜಿಪಿಟಿ ಮಾಡೆಲ್ ನ ರಿಲೀಸ್ ಮಾಡ್ತಾರೆ. ಜಿಪಿಟಿ ಮಾಡೆಲ್ ಅಂತಂದ್ರೆ ಜನರೇಟಿವ್ ಪ್ರೀ ಟ್ರೈನ್ ಟ್ರಾನ್ಸ್ಫಾರ್ಮರ್. ಅಂದ್ರೆ ಅದು ಮನುಷ್ಯನ ತರನೇ ಯೋಚಿಸುತ್ತೆ, ಬರೆಯುತ್ತೆ, ಓದುತ್ತೆ. ಬಟ್ ಒಂದ್ ವಿಷಯ ಗೊತ್ತಿರಲಿ, ಸ್ಯಾಮ್ ಆಲ್ಟ್ಮನ್ ವಿಷನ್ ಮತ್ತೆ ಮಿಷನ್ ಎಲ್ಲೋ ಒಂದ್ ಕಡೆ ಎಲಾನ್ ಮಸ್ಕ್ ಇಷ್ಟ ಆಗ್ತಾ ಇರಲ್ಲ. ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದಷ್ಟು ತಿಕ್ಕಾಟ ಆಗ್ತಾ ಇರತ್ತೆ. ಮ್ಯಾನೇಜ್ಮೆಂಟ್ಗೂ ಎಲಾನ್ ಮಸ್ಕ್ಗೂ ಮನಸ್ತಾಪ ಆಗುತ್ತೆ. ಈ ಒಂದು ಕಾರಣಕ್ಕೆ ಎಲಾನ್ ಮಸ್ಕ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಬಿಟ್ಟು ಹೋಗ್ಬೇಕು ಅನ್ನೋ ಪ್ಲಾನ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಟೆಸ್ಲಾ ತನ್ನ ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ಗೂ ಕೂಡ ಎಐ ನ ಡೆವಲಪ್ ಮಾಡ್ತಿರುತ್ತೆ. ಎಲಾನ್ ಮಸ್ಕ್ ಆಲ್ರೆಡಿ ಇಲ್ಲಿ ಮನಸ್ತಾಪ ಇದ್ದಿದ್ರಿಂದ ಇಲ್ಲಿ ಬಿಟ್ಟೋಗೋದೇ ಸರಿ, ಅದ್ರ ಕಡೆ ಫೋಕಸ್ ಮಾಡೋಣ ಅಂತ ಹೇಳಿ ಅವರು ಓಪನ್ ಎಐ ಕಂಪ್ನಿನ 2018ರಲ್ಲಿ ಬಿಟ್ಟು ಹೋಗ್ತಾರೆ. ಮತ್ತೆ ಟೆಸ್ಲಾ ಕಡೆ ಕಂಪ್ಲೀಟ್ ಫೋಕಸ್ ಮಾಡ್ತಾರೆ. ಅಂಡ್ ನಮ್ಗೆಲ್ರಿಗೂ ಗೊತ್ತು, 2022ರಲ್ಲಿ ಓಪನ್ ಎಐ ಕಂಪನಿ ಅಫಿಷಿಯಲ್ ಆಗಿ ಚಾಟ್ ಜಿಪಿಟಿ ಅನ್ನೋ ಒಂದು ಫ್ರೀ ಬಾಟ್ ನ ರಿಲೀಸ್ ಮಾಡುತ್ತೆ. ಇವತ್ತೇ ನಾವು ಯೂಸ್ ಮಾಡ್ತಾ ಇದೀವಿ, ಅವತ್ತು ಫ್ರೀ ಆಗಿ ಲಾಂಚ್ ಮಾಡ್ತಾರೆ. ನೀವು ನಂಬಲ್ಲ, ಕೇವಲ 5 ದಿನದಲ್ಲಿ 1 ಮಿಲಿಯನ್ ಯೂಸರ್ಸ್ ಆಗ್ತಾರೆ. ಅಂದ್ರೆ 10 ಲಕ್ಷ. ಇದೇನ್ ಸಣ್ಣ ನಂಬರ್ ಅಲ್ಲ. ಏನಕ್ಕೆ ಅಂತಂದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸ್ಆಪ್ ಏನಿದೆಯಲ್ಲ, ಇದು ಸ್ಟಾರ್ಟ್ ಆದಾಗ ಏನ್ ಯೂಸರ್ಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ರು ಅದಕ್ಕಿಂತ ಹೆಚ್ಚು. ಎಲ್ಲೋ ಒಂದ್ ಕಡೆ ಎಲಾನ್ ಮಸ್ಕ್ಗೆ ಜೆಲಸ್ ಫೀಲ್ ಆಗುತ್ತೆ. ನಾನ್ ಬಿಟ್ ಬಂದ್ ಕಂಪ್ನಿ ಇಷ್ಟು ಮಟ್ಟಕ್ಕೆ ಬೆಳೆಯುತ್ತಾ? ಎಲಾನ್ ಮಸ್ಕ್ ಸುಮ್ನೆ ಕೂತ್ಕೊಳ್ಳಲ್ಲ. ಯಾವಾಗ ಚಾಟ್ ಜಿಪಿಟಿ ಇಷ್ಟು ಫೇಮಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಇಮಿಡಿಯೇಟ್ ಆಗಿ ಅನ್ಸುತ್ತೆ ಎಲಾನ್ ಮಸ್ಕ್ಗೆ, ಇಲ್ಲ ನಾನು ಒಂದು ಕಂಪ್ನಿ ಓಪನ್ ಮಾಡಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂಗೆ ಅಂತ. ಆಲ್ರೆಡಿ ಎಲಾನ್ ಮಸ್ಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ, ಬಟ್ ಚಾಟ್ ಬಾಟ್ ನ ರಿಲೀಸ್ ಮಾಡಿರಲ್ಲ. ಸೊ ಅಟ್ ದ ಸೇಮ್ ಟೈಮ್ ಎಕ್ಸ್ ಎಐ ಅನ್ನೋ ಒಂದು ಕಂಪ್ನಿನ ಓಪನ್ ಮಾಡ್ತಾರೆ. ಎಕ್ಸ್ ಎಐ ಕಂಪ್ನಿ ಮುಖಾಂತರ 2023 ನವೆಂಬರ್ಗೆ ಅವರು ಗ್ರಾಕ್ ಅನ್ನೋ ಒಂದು ಚಾಟ್ ಬಾಟ್ ನ ರಿಲೀಸ್ ಮಾಡ್ತಾರೆ. ಮೇನ್ ಉದ್ದೇಶ ಏನಂತ ಅಂದ್ರೆ ಚಾಟ್ ಜಿಪಿಟಿಗೆ ಟಕ್ಕರ್ ಕೊಡ್ಬೇಕು ಅಂತ ಹೇಳಿ. ಇದು ಡೈರೆಕ್ಟ್ ಆಗಿ ಟ್ವಿಟರ್ ಗೆ ಇಂಟಿಗ್ರೇಟ್ ಆಗಿರುತ್ತೆ. ನೀವು ಇವತ್ತು ಕೂಡ ಟ್ವಿಟರ್ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಗ್ರಾಕ್ ಸಿಂಬಲ್ ಕೂಡ ಇರುತ್ತೆ. ಗ್ರಾಕ್ ಯಾವ ತರ ಹೆಲ್ಪ್ ಆಗುತ್ತೆ, ಏನಕ್ಕೆ ಹೆಲ್ಪ್ ಆಗುತ್ತೆ, ಇದು ಟ್ವಿಟರ್ ಜೊತೆ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಆಗಿರುತ್ತೆ. ಸೊ ಯಾವ ತರ ಇನ್ಫಾರ್ಮೇಶನ್ ಫೆಚ್ ಮಾಡ್ಕೊಳ್ಳುತ್ತೆ, ಇದನ್ನೆಲ್ಲ ನಾನು ನಿಮ್ಗೆ ಬೇರೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಚಾಟ್ ಜಿಪಿಟಿನ ಯಾವ ತರ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಫೆಕ್ಟಿವ್ ಆಗಿ ಯಾವ ತರ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ, ವರ್ಕಿಂಗ್ ಪ್ರೊಫೆಷನಲ್ಗೆ, ಅಥವಾ ನೀವು ಯಾವ್ದಾದ್ರು ಒಂದು ಸೆಲ್ಫ್ ಬಿಸ್ನೆಸ್ ಮಾಡ್ಕೊಂಡಿದ್ರು ಕೂಡ ಯಾವ ತರ ಚಾಟ್ ಜಿಪಿಟಿ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ನೀವು ಬೇರೆ ಏನೇ ವರ್ಕ್ ಮಾಡ್ಕೊಂಡಿರಿ, ನಾರ್ಮಲ್ ಆಗಿ ಬಿಸ್ನೆಸ್ ಅಲ್ದೇನೆ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು, ಒಂದು ಸಣ್ಣ ಶಾಪ್ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಏನೋ ಒಂದು ಅರ್ನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಆ ಒಂದು ಅರ್ನ್ ಮಾಡುವಂತ ಮನಿನೂ ಕೂಡ ಯಾವ ತರ ಮ್ಯಾನೇಜ್ ಮಾಡ್ಬೋದು, ಏನೇನಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಚಾಟ್ ಜಿಪಿಟಿನ ಬಳಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಈಗ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರೋಣ. ಇಮ್ಯಾಜಿನ್ ನಿಮ್ಗೊಬ್ಬ ಫ್ರೆಂಡ್ ಇದ್ದಾನೆ. ಆ ಫ್ರೆಂಡು ಪ್ರಪಂಚದ ಮೇಲಿರುವಂತ ಎಲ್ಲಾ ವಿಚಾರದ ಬಗ್ಗೆನೂ PhD ಮಾಡಿದ್ದಾನೆ. ಅದು ಫಿನಾನ್ಸ್ ಬಗ್ಗೆ ಆಗಿರ್ಬೋದು, ಲಾ ಬಗ್ಗೆ ಆಗಿರ್ಬೋದು, ಮೆಡಿಕಲ್ ಬಗ್ಗೆ ಆಗಿರ್ಬೋದು, ಇಂಜಿನಿಯರಿಂಗ್ ಟಾಪಿಕ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಆರ್ಕಿಟೆಕ್ಟ್ ಬಗ್ಗೆ ಆಗಿರ್ಬೋದು, ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂಗೆ ವಿಷಯ ಆಗಿರ್ಬೋದು. ಇಂಥ ವಿಚಾರದ ಬಗ್ಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಸೊ ಆ ವಿಷಯದ ಬಗ್ಗೆ ಎಲ್ಲ PhD ಮಾಡಿದ್ದಾನೆ. ಅಂಡ್ ದಟ್ ಫ್ರೆಂಡ್ ಇಸ್ ನಥಿಂಗ್ ಬಟ್ ಚಾಟ್ ಜಿಪಿಟಿ. ಹಾಗಂತ ಪರ್ಫೆಕ್ಟ್ ಚಾಟ್ ಜಿಪಿಟಿ ಕೊಡೋ ಆನ್ಸರ್ಸ್ ಎಲ್ಲನೂ ಪರ್ಫೆಕ್ಟ್ ಅಂತ ಅಂದ್ರೆ ಖಂಡಿತ ಇಲ್ಲ. ಬಿಕಾಸ್ ಅವರೇನೆ ಹೇಳ್ಬಿಟ್ಟಿರ್ತಾರೆ ದಿಸ್ ಇಸ್ ನಾಟ್ 100% ಪರ್ಫೆಕ್ಟ್ ಅಂತ. ಹಾಗಾದ್ರೆ ಡೈರೆಕ್ಟ್ ಆಗಿ ಯಾವ ತರ ಹೆಲ್ಪ್ ಆಗುತ್ತೆ ನಮಗೆ ಅಂತ ತಿಳ್ಕೊಳ್ಳೋಣ. ಚಾಟ್ ಜಿಪಿಟಿ ಲಾಗಿನ್ ಆಗಿದ ತಕ್ಷಣ ಸುಮ್ನೆ ನಾನು ಪ್ರಾಂಪ್ಟ್ ಕೊಟ್ಕೊಂಡು ಹೋದ್ರೆ ಏನು ಯೂಸ್ ಆಗಲ್ಲ. ಪ್ಲೇನ್ ಆಗಿ ಇನ್ಫಾರ್ಮೇಶನ್ ನ ಕೊಡುತ್ತೆ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಸೆಟ್ಟಿಂಗ್ಸ್ ಹೋಗ್ಬೇಕು. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಸನಲೈಸೇಷನ್ ಅಂತ ಇದೆ, ಕ್ಲಿಕ್ ಮಾಡಿ, ಅಥವಾ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನಿಕ್ ನೇಮ್ ಕೇಳುತ್ತೆ, ನೀವೇನಾದ್ರೂ ಕೊಟ್ಕೊಬಹುದು. ನಿಮ್ಮನ್ನ ಏನಂತ ಕರಿಬೇಕಂತ, ಆಕ್ಯುಪೇಷನ್, ದಯವಿಟ್ಟು ಇದನ್ನ ಎಂಟ್ರಿ ಮಾಡಿ, ಏನ್ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ. ಮೋರ್ ಅಬೌಟ್ ಯು, ಸೊ ನಿಮ್ಮ ಇಂಟ್ರೆಸ್ಟ್ ಏನು, ವ್ಯಾಲ್ಯೂ ಏನು, ಪ್ರಿಫರೆನ್ಸ್ ಏನು, ಲೈಕ್ ಏನದು ತಲೆಯಲ್ಲಿ ಇಟ್ಕೊಬೇಕು. ನಿಮ್ಗೆ ಏನಾದ್ರು ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಅಂದ್ರೆ ಏನದು ತಲೆಯಲ್ಲಿ ಇಟ್ಕೊಂಡು ಕೊಡ್ಬೇಕು. ಹಾಗೇನೆ
ಏನೇನ್ ನೆನ್ಪಿಟ್ಕೊಬೇಕು, ಸೊ ಮ್ಯಾನೇಜ್ ಮೆಮೊರಿಲ್ ಬರುತ್ತೆ. ಚಾಟ್ ಜಿಪಿಟಿ ನಿಮಗೆ ಲಾಂಗ್ ಟೈಮ್ ಏನು ನೆನ್ಪಿಟ್ಕೊಳ್ಳಲ್ಲ. ಕಾಂಟೆಕ್ಸ್ಟ್ ಆಫ್ ವಿಂಡೋ ಅಂತ ಇರುತ್ತೆ. ನಾನು ಅದನ್ನ ಡೀಟೇಲ್ ಆಗಿ ಪ್ರಾಂಪ್ಟ್ ಹೆಂಗ್ ಕೊಡ್ಬೇಕು ಅಥವಾ ಎಷ್ಟು ನೆನಪಿರುತ್ತೆ, ಟೋಕನ್ ಲಿಮಿಟೇಷನ್ಸ್ ಎಷ್ಟಿದೆ, ನೀವು ಎಷ್ಟು ಇನ್ಪುಟ್ ನ ಕೊಡ್ಬೋದು, ಔಟ್ಪುಟ್ ನ ತಗೊಬಹುದು, ಇದೆಲ್ಲನೂ ಕೂಡ ನಾನು ಸಪರೇಟ್ ಆಗಿ ತಿಳಿಸ್ಕೊಡ್ತೀನಿ. ಬಟ್ ಜನರಲ್ ಆಗಿ ಯಾವ ತರ ಎಫೆಕ್ಟಿವ್ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಅಷ್ಟೇ. ಇವಾಗ ತುಂಬಾ ಸಿಲ್ಲಿ ಅನ್ಸ್ಬೋದು, ಪರವಾಗಿಲ್ಲ. ABCD ಇಂದನೇ ಸ್ಟಾರ್ಟ್ ಮಾಡೋಣ. ನಾನೊಂದು ಸಿಂಪಲ್ ಪ್ರಾಂಪ್ಟ್ ಕೊಡ್ತೀನಿ. ಡಿಸೈನ್ ಎ ಲಿಂಕ್ಡ್ ಇನ್ ರೆಡಿ ATS friendly and eye catching one page resume for your final year BCom or BE or BA BSc ಏನಾದ್ರೂ ಕೊಡಿ. ಸ್ಟೂಡೆಂಟ್ ಹೈಲೈಟ್ ಮಾರ್ಕೆಟಿಂಗ್ ಇಂಟರ್ನ್ಶಿಪ್ ನಿಮ್ಗೆ ಏನಾದ್ರು ಇತ್ತು ಅಂದ್ರೆ, ಅಥವಾ ಇಲ್ಲ ಅಂದ್ರೆ ರಿಮೂವ್ ಮಾಡಿ. ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಅಂಡ್ ಕ್ರಿಯೇಟಿವ್ ಲೇಔಟ್ಸ್ ಐಡಿಯಾಸ್, ಮೇಕ್ ಇಟ್ ಲುಕ್ ಲೈಕ್ ಎ ಟಾಪ್ ಕ್ಯಾಂಡಿಡೇಟ್ ಫಾರ್ ಎ ಡ್ರೀಮ್ ಸ್ಟಾರ್ಟ್ಅಪ್ ರೋಲ್. ತುಂಬಾ ಜನ ನೋಡ್ತಾ ಇರೋಂಥವ್ರು ಇದೆಲ್ಲ ನಾವು ಆಲ್ರೆಡಿ ಮಾಡಿಬಿಟ್ಟಿದೀವಿ ಅಂತ ಅನ್ಕೊಂತಾ ಇರ್ತೀರಾ. ಪರವಾಗಿಲ್ಲ. ಯಾವ ತರ ಕೀವರ್ಡ್ಸ್ ನ ಯೂಸ್ ಮಾಡಬೇಕು, ಏನೇನೆಲ್ಲ ಸೆಕ್ಷನ್ಸ್ ಇದ್ರೆ ನಿಮಗೆ ಜಾಸ್ತಿ ಕಾಲ್ಸ್ ಬರುತ್ತೆ, ಹೈಲೈಟ್ ಆಗುತ್ತೆ ನಿಮ್ ರೆಸ್ಯೂಮು, ಇದನ್ನೆಲ್ಲ ಕವರ್ ಮಾಡಿರುತ್ತೆ ಚಾಟ್ ಜಿಪಿಟಿ. ಹಾಗೆ ನಾನು ಇನ್ನೊಂದು ಪ್ರಾಂಪ್ಟ್ ಕೊಡ್ತೀನಿ. ತುಂಬಾ ಜನ ಎಕ್ಸಾಮ್ ಪ್ರಿಪರೇಷನ್ ಮಾಡೋಂಥವ್ರು ಕೇಳ್ತಿರ್ತಾರೆ. ಆಕ್ಟ್ ಲೈಕ್ ಎ ಸ್ಮಾರ್ಟ್ ಎಕ್ಸಾಮ್ ಅನಲಿಸ್ಟ್, ಸ್ಟಡಿ ದ ಲಾಸ್ಟ್ 5 years ಆಫ್ ಬಿಸಿನೆಸ್ ಸ್ಟಾಟಿಸ್ಟಿಕ್ಸ್ ಪೇಪರ್, ಅಥವಾ ನೀವು ಯಾವುದೇ ಸಬ್ಜೆಕ್ಟ್ ಕೊಡಿ. ಫೈಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ and give me a probability chart of likely topics for this year exam. For example, business analytics, business statistics paper beda, polity ಕೊಡೋಣ ಸುಮ್ಮನೆ. ಸೊ ಥಿಂಕ್ ಮಾಡುತ್ತೆ. ಇದು ಸುಮ್ಮನೆ ಡೈರೆಕ್ಟ್ ಆಗಿ ನಿಮಗೆ ರಾ ಡೇಟಾ ಏನಿರುತ್ತೆ ಅದನ್ನ ಫೆಚ್ ಮಾಡಲ್ಲ. ಬಿಕಾಸ್ ಇದು ಯೂನಿವರ್ಸಿಟಿ ಪೇಪರ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್ ನ ರಿಸರ್ಚ್ ಮಾಡುತ್ತೆ. ಅಥವಾ ಆಲ್ರೆಡಿ ಪ್ರೀವಿಯಸ್ 5 years ಎಕ್ಸಾಮ್ ಬಂದಿರುವಂತಹ ಪೇಪರ್ಸ್ ನ ಹೋಗಿ ರಿಸರ್ಚ್ ಮಾಡುತ್ತೆ. ಕೆಲವೊಂದು ವೆಬ್ಸೈಟ್ ಗಳನ್ನ ಚೆಕ್ ಮಾಡುತ್ತೆ, ಯೂಟ್ಯೂಬ್ ನ ಚೆಕ್ ಮಾಡುತ್ತೆ. 18 ಸೆಕೆಂಡ್ ಯೋಚನೆ ಮಾಡಿದೆ ಆಲ್ರೆಡಿ. ಸೊ ಅನಲೈಸ್ ಮಾಡುತ್ತೆ. ಸುಮ್ಮನೆ ಆಲ್ರೆಡಿ ಇರುವಂತಹ ಡೇಟಾನ ನಾನು ಅದನ್ನು ತೋರಿಸ್ತೀನಿ. ಕೆಲವೊಂದು ಪ್ರಶ್ನೆಗಳಿಗೆ ಯಾವ ತರ ಇನ್ಸ್ಟೆಂಟ್ ಆಗಿ ರಿಪ್ಲೈ ಮಾಡುತ್ತೆ ಅಂತ. ಬಟ್ ಇದಕ್ಕೆಲ್ಲ ಆ ರೀತಿ ಮಾಡಲ್ಲ, ತುಂಬಾ ಯೋಚನೆ ಮಾಡುತ್ತೆ. 18 ಸೆಕೆಂಡ್ ಯೋಚನೆ ಮಾಡಿ ಯಾವ್ಯಾವ ಟಾಪಿಕ್ಸ್ ಎಷ್ಟೆಷ್ಟು ಚಾನ್ಸಸ್ ಇದೆ ಬರುವಂತ ಚಾನ್ಸಸ್, ಕಾನ್ಸ್ಟಿಟ್ಯೂಷನ್ ಅಂಡ್ ಫಂಡಮೆಂಟಲ್ ರೈಟ್ಸ್, ಸೊ ಹೈ ಪ್ರಯಾರಿಟಿ ಇದೆ. ಸೊ ಆ ರೀತಿ ಡೀಟೇಲ್ ಆಗಿ ನೀವು ಯಾವುದೇ ಸಬ್ಜೆಕ್ಟ್ ನ ಟೈಪ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ನೋಡಿಸಿ ಯಾವ ನೀವು ವೆಬ್ಸೈಟ್ ನ ರಿಸರ್ಚ್ ಮಾಡಿದೆ ಅಂತ ಕೂಡ ತೋರಿಸ್ತಾ ಇದೆ. 18% ಇದೆ, 16% ಇದೆ. ಸೊ ಈ ರೀತಿ ನೀವು ಯಾವುದೇ ಸಬ್ಜೆಕ್ಟ್ ನ ಓದ್ಬೇಕಾದ್ರೆ ಪ್ರಾಬಬಿಲಿಟಿ ಹಾಕೊಂಡ್ರೆ ನಿಮಗೆ ಎಕ್ಸಾಮ್ ಎಕ್ಸ್ಪರ್ಟ್ ಆಗಿ ಗೈಡ್ ಮಾಡುತ್ತೆ. ಹಾಗೆ ನಾನು ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ತುಂಬಾ ಜನ ಇಂಟರ್ವ್ಯೂ ಪ್ರಿಪರೇಷನ್ ಮಾಡ್ತಾರೋರಿಗೆ ಹೆಲ್ಪ್ ಆಗುತ್ತೆ ಇದು. ಬಿ ಮೈ ಪರ್ಸನಲ್ ಇಂಟರ್ವ್ಯೂ ಕೋಚ್, ಐ ಆಮ್ ಅಪ್ಲೈಯಿಂಗ್ ಫಾರ್ ಎ ಬಿಸ್ನೆಸ್ ಅನಲಿಸ್ಟ್ ರೋಲ್ ಅಟ್ ಇನ್ಫೋಸಿಸ್. ಗಿವ್ ಮಿ 10 likely questions, crisp answers, company facts and a confidence booster line before each answer. ಇದಕ್ಕೆಲ್ಲ ಯೋಚನೆ ಮಾಡಕ್ ಹೋಗಲ್ಲ. ಥಿಂಕಿಂಗ್ ಮಾಡಲ್ಲ. ಇದು ಆಲ್ರೆಡಿ ಎಕ್ಸಿಸ್ಟ್ ಇದೆ. ಇದನ್ನ ಹೋಗಿ ಏನ್ ತುಂಬಾ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. 1-2-3 ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಹೋಗುತ್ತೆ, ರಿಸರ್ಚ್ ಮಾಡುತ್ತೆ, ಒಂದಷ್ಟು ಫೀಡ್ಬ್ಯಾಕ್ಸ್ ಇರುತ್ತೆ, ಲಿಂಕ್ಡ್ಇನ್ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ, ಗ್ಲಾಸ್ ಡೋರ್ ಅಲ್ಲಿ ಆಗಿರ್ಬೋದು, ಆಂಬಿಷನ್ ಬಾಕ್ಸ್ ಅಲ್ಲಿ ಆಗಿರ್ಬೋದು, ಇಮಿಡಿಯೇಟ್ ಆಗಿ ಡೇಟಾನ ಫೆಚ್ ಮಾಡುತ್ತೆ. ಮತ್ತೆ ಇದು ಜಸ್ಟ್ ಒಂದು ರೋಬೋಟ್ ತರ ಇನ್ಫಾರ್ಮೇಶನ್ಸ್ ಅಥವಾ ಕ್ವಶನ್ ಅನ್ನ ಆನ್ಸರ್ ಮಾತ್ರ ಕೊಟ್ಟಿಲ್ಲ, ಮೆಂಟರ್ ರೀತಿ ಫೈನಲ್ ಕಾನ್ಫಿಡೆನ್ಸ್ ಟಿಪ್ ಕೂಡ ಕೊಟ್ಟಿದೆ. ತುಂಬಾ ಜನಕ್ಕೆ ಈ ಪ್ರಾಂಪ್ಟ್ ಹೆಲ್ಪ್ ಆಗುತ್ತೆ. ಇನ್ನು ತುಂಬಾ ಕಾಂಪ್ಲೆಕ್ಸ್ ಆಗಿ ನೀವು ಕೊಡ್ಬೋದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ, ಯು ಆರ್ ಮೈ AI ಫೈನಾನ್ಷಿಯಲ್ ಪ್ಲಾನರ್, ಐ ಅರ್ನ್ 45,000 ಅಥವಾ 4,50,000 ಆದ್ರೂ ಹಾಕೊಳ್ಳಿ, ಅಥವಾ 40,000 ಅಂತ ಹಾಕೊಳ್ಳಿ. ನೀವು ಎಷ್ಟು ಬೇಕಾದ್ರೂ ಸ್ಯಾಲ್ರಿ ಹಾಕೊಬಹುದು. ನೀವೇನು ಅರ್ನ್ ಮಾಡ್ತಿದ್ರೆ ಅದನ್ನ. ಪೇ 10,000 ಲೋನ್ EMI ಅಂಡ್ ವಾಂಟ್ ಟು ಸೇವ್ 5,000 ಫಾರ್ ಇನ್ವೆಸ್ಟ್ಮೆಂಟ್ಸ್. ಅದ್ರ ಜೊತೆಗೆ ಕ್ರಿಯೇಟ್ ಎ ಸ್ಮಾರ್ಟ್ ಮಂತ್ಲಿ ಬಜೆಟ್ ಪ್ಲಾನ್ ವಿತ್ ಪೈ ಚಾರ್ಟ್ ಲೈಕ್ ಬ್ರೇಕ್ ಡೌನ್ ರೆಂಟ್ ಆಗಿರ್ಬೋದು, ಬಿಲ್ಸ್ ಆಗಿರ್ಬೋದು, ಫುಡ್ ಸೇವಿಂಗ್ಸ್ ಅಂಡ್ ಫಂಡ್. ಕನ್ಸಿಡರ್ ಮಾಡಿ ಒಂದು ಫೈನಾನ್ಷಿಯಲ್ ಪ್ಲಾನರ್ ಆಗಿ ಹೆಲ್ಪ್ ಮಾಡು, ಒಂದು ಫೈನಾನ್ಷಿಯಲ್ ಪ್ಲಾನರ್ ಆಗಿ ಹೆಲ್ಪ್ ಮಾಡು ಅಂತ ಹೇಳಿದಾಗ ಯಾವ ರೀತಿ ನಮಗೆ ಸಜೆಷನ್ಸ್ ತೋರಿಸಿದೆ. ಇದು ರೆಂಟ್ ಅಂಡ್ ಯುಟಿಲಿಟೀಸ್ 10,000 ಆಗುತ್ತೆ, 25,000 ಅನ್ಕೊಳ್ಳಿ. ಬೆಂಗಳೂರಲ್ಲಿ ರೂಮ್, ಅಪಾರ್ಟ್ಮೆಂಟ್ ರೆಂಟ್, ಎಲೆಕ್ಟ್ರಿಸಿಟಿ, ವೈಫೈ ಎಲ್ಲ ಸೇರಿ ಇಷ್ಟು ಖರ್ಚು ಮಾಡಿ. ನೀವು ಎಷ್ಟೆಷ್ಟು ಖರ್ಚು ಮಾಡ್ಬೇಕು ಯಾವುದಕ್ಕೆ ಅಂತ ಹೇಳ್ತಾ ಇರೋದು. ಫುಡ್ ಅಂಡ್ ಗ್ರಾಸರಿಗೆ ಒಂದು 6,000 ರೂಪಾಯಿ ಲಿಮಿಟೇಷನ್ಸ್ ಇಟ್ಕೊಳ್ಳಿ. ಬಿಲ್ಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ಸ್ಗೆ 4,000, ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ 5,000 ಬಿಕಾಸ್ ನಾವು ಆಲ್ರೆಡಿ ಹೇಳಿದೀವಿ. ನನ್ನ ಲೈಫ್ ಸ್ಟೈಲ್ 3,000, ಎಮರ್ಜೆನ್ಸಿ ಬಫರ್ 2,000. ಸೊ ಈ ರೀತಿ ನಿಮ್ಮ ಒಂದು ಸ್ಯಾಲ್ರಿನ ಒಂದು ಬೆಸ್ಟ್ ಫೈನಾನ್ಷಿಯಲ್ ಪ್ಲಾನ್ ಮಾಡ್ಕೊಡುತ್ತೆ. ಫೈನಾನ್ಷಿಯಲ್ ಪ್ಲಾನರ್ ಆಗಿ ಇದು ಹೆಲ್ಪ್ ಮಾಡುತ್ತೆ. ನಿಮ್ಮ ಒಂದು ಸ್ಯಾಲ್ರಿನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಫೈನಾನ್ಷಿಯಲ್ ಪ್ಲಾನರ್ ಆಗಿ ಹೆಲ್ಪ್ ಮಾಡುತ್ತೆ.
ಇನ್ನು ತುಂಬಾ ಬೆಸ್ಟ್ ವೇನಲ್ಲಿ ಮಾಡ್ಕೊಡುತ್ತೆ. ನೀವು ಪ್ರಾಂಪ್ಟ್ ಕೊಡೋದ್ರ ಮೇಲೆ ಡಿಪೆಂಡು. ಉದಾಹರಣೆಗೆ ನಿಮ್ಮ ಒಂದು ಕರೆಂಟ್ ಲೋನ್ ಎಷ್ಟಿದೆ, ಟೋಟಲ್ EMI ಎಷ್ಟು ಹೋಗ್ತಾ ಇದೆ, ಅಥವಾ ಇನ್ಕಮ್ ಎಷ್ಟು ಬರ್ತಾ ಇದೆ, ಬರೀ ಸ್ಯಾಲ್ರಿ ಅಲ್ಲ, ಯಾವ್ದಾದ್ರು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇತ್ತು ಅಂತ ಅಂದ್ರೆ, ಅಥವಾ ಹ್ಯಾಂಡ್ ಲೋನ್ ಏನಾದ್ರು ಇದೆಯಾ, ಯಾವ್ದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಕಟ್ತಾ ಇದ್ದೀರಾ, ಎಷ್ಟು ವರ್ಷ ಇನ್ನ EMI ಕಟ್ಟೋದಿದೆ, ಎಲ್ಲಾನು ಕೂಡ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಡೀಟೇಲ್ ಆಗಿ ನಿಮಗೆ ಸಜೆಷನ್ಸ್ ಕೊಡುತ್ತೆ. ಟು ಬಿ ಹಾನೆಸ್ಟ್, ನಿಮ್ಮ ಕ್ಲೋಸ್ ಫ್ರೆಂಡ್ ಕೂಡ ನಿಮಗೆ ವೆಲ್ ವಿಷರ್ ಆಗಿ ಆ ಒಂದು ಪ್ಲಾನ್ ನ ಮಾಡ್ಕೊಡಕ್ ಸಾಧ್ಯ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಎಕ್ಸ್ಪರ್ಟೈಸ್ ಆಗಿ ಗೈಡ್ ಮಾಡುತ್ತೆ. 3,000 SIP ಬ್ಯಾಲೆನ್ಸ್, 1,000 ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ರಿಕರಿಂಗ್ ಡೆಪಾಸಿಟ್. ಇವಾಗೆಲ್ಲ ಚಿನ್ನ ಜಾಸ್ತಿ ರೇಟು, ಚಿನ್ನನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂತಾರೆ. ಟು ಬಿ ಹಾನೆಸ್ಟ್, ಚಿನ್ನ ಇನ್ವೆಸ್ಟ್ಮೆಂಟ್ ಅಲ್ಲ. ತುಂಬಾ ಎಕ್ಸ್ಪರ್ಟ್ಸ್ ಹೇಳಿರ್ತಾರೆ, ನೀವು ಕೆಲವೊಂದಷ್ಟು ವಿಡಿಯೋಸ್ ನ ನೋಡಿಬೇಕಾದ್ರೆ, ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ರೆ, ಚಿನ್ನ ಬೆಳೆದಂಗೆ ನಿಮ್ ದುಡ್ಡು ಬೆಳಿಬೇಕು ಅಂತ ಅಂದ್ರೆ, ಡೈರೆಕ್ಟ್ ಆಗಿ ಚಿನ್ನ ಫಿಸಿಕಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಇವನ್ ನಾನು ಕೂಡ ಇದನ್ನೇ ಪ್ರಿಫರ್ ಮಾಡ್ತೀನಿ. 1,000 rupees ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳುತ್ತೆ. 1,000 rupees ಎಮರ್ಜೆನ್ಸಿ ಸೇವಿಂಗ್ಸ್. ಈ ರೀತಿ ನಿಮಗೆ ಬೆಸ್ಟ್ ಫೈನಾನ್ಷಿಯಲ್ ಪ್ಲಾನರ್ ಕೂಡ ಸಜೆಷನ್ಸ್ ಕೊಡುತ್ತೆ. ನೀವು ಇದಕ್ಕೆ ಅಂತ 2,000 3,000 ಕೊಟ್ಟು ಯಾವುದೋ ಒಂದು ಪ್ಯಾಕೇಜ್ ತಗೊಬೇಕು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಗಳು ನಿಮಗೆ ಗೈಡ್ ಮಾಡ್ತಾರೆ ಅನ್ನೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ನಿಮಗೆ AI ಹೇಳ್ಕೊಡುತ್ತೆ. ನಾನಿವಾಗ ಬಾಯ್ಸ್ಗೆಲ್ಲ ತುಂಬಾ ಖುಷಿ ಆಗೋ ತರ ಒಂದು ಪ್ರಾಂಪ್ಟ್ ಕೊಡ್ತೀನಿ. ಪ್ಲಾನ್ ಎ 3-day ಗೋವಾ ಅಡ್ವೆಂಚರ್ ಫಾರ್ 4 ಫ್ರೆಂಡ್ಸ್, ಬ್ಯಾಲೆನ್ಸ್ ಬೀಚಸ್, ಫುಡ್, ನೈಟ್ ಲೈಫ್ ಅಂಡ್ ಹಿಡನ್ ಜೆಮ್ಸ್, ಆಲ್ ಅಂಡರ್ 1,000 rupees per person for 3 days. Add mood emojis, timing and food spots. 1,000 ರೂಪಾಯಿ ಗೋವಾ ಟ್ರಿಪ್ ಪ್ಲಾನ್ ಮಾಡ್ಕೊಡು ಅಂತ ಹೇಳ್ತಾ ಇದೀವಿ. ಯಾರಾದ್ರೂ ಹೋಗಿ ಕೇಳಿದ್ರೆ ಟ್ರಾವೆಲ್ ಪ್ಲಾನರ್ಗೆ, ಟ್ರಾವೆಲ್ ಏಜೆಂಟ್ಸ್ಗೆ ಮುಗು ಕೊಡ್ದು ಕಳಿಸ್ತಾರೆ. ಬಟ್ AI ಬಂದು ತುಂಬಾ ಸಮಾಧಾನವಾಗಿ ಆನ್ಸರ್ ಮಾಡುತ್ತೆ. ನೋಡೋಣ ಏನ್ ಆನ್ಸರ್ ಕೊಡುತ್ತೆ ಅಂತ. ಬಜೆಟ್ ಬ್ರೇಕ್ ಡೌನ್, ಡಾಮ್ ಚೀಪ್ 400 rupees, ಲೋಕಲ್ ಹಾಸ್ಟೆಲ್ ಉಳ್ಕೊಳ್ಳಿ, ನಿಮ್ಗೆಲ್ಲ 3 star 5 star ಎಲ್ಲ ಏನು ಬರಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಡೈರೆಕ್ಟ್ ಆಗಿ ಹೇಳ್ತಾ ಇದೆ ಇಲ್ಲಿ. ಫುಡ್ ಸ್ಟ್ರೀಟ್ ತಾಲಿ, ಅಂದ್ರೆ ಹೋಟ್ಲಿಗೆ ಹೋಗಕ್ ಹೋಗ್ಬೇಡಿ. ರೋಡ್ ಸೈಡ್ ಅಲ್ಲಿ ಸಿಗೋದು 350 ರೂಪಾಯಿ ಸಿಗುತ್ತೆ. ಕಾಸ್ಟ್ 100 ಇಂದ 150 ಪರ್ ಮೀಲ್. ಬೈಕ್ ರೆಂಟ್ 150 ರೂಪಾಯಿ. ಓಕೆ. ನೈಟ್ ಲೈಫ್, ಎಂಟ್ರಿ ಡ್ರಿಂಕ್ಸ್, ಲೋಕಲ್ ಪಬ್ಸ್ ಆರ್ ಬೀಚ್, ಸ್ನಾಕ್ಸ್, ಚೀಪ್ ಬಿಯರ್, ಅಂದ್ರೆ ಇರೋದ್ರಲ್ಲೇನೆ ತುಂಬಾ ಕಡಿಮೆ ಬೆಲೆ ಬಾಳುವಂತ ಬಿಯರ್ ಕುಡಿರಿ, ಮತ್ತೆ ಸ್ನಾಕ್ಸ್ ಬಫರ್. ಸೊ ಇದು ಎಷ್ಟು ಗಂಟೆಗೆ ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಎಂಟ್ರಿ ಫೀ ಇಲ್ಲ ಅದನ್ನ ಸಜೆಸ್ಟ್ ಮಾಡ್ತಾ ಇದೆ. ಬೆಳಿಗ್ಗೆ 8 ಗಂಟೆಗೆ ಎದ್ದೋಗಿ ಇಲ್ಲಿಗೆ ಹಿಡನ್ ವಾಟರ್ಫಾಲ್, ಲೋಕಲ್ ಫೀಸ್ಟ್, ನೈಟ್ ಗ್ರೂಪ್. ಸೊ ನಾನು ಕೊಟ್ಟಿರೋ ಪ್ರಾಂಪ್ಟ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಪ್ಲಾನ್ ಮಾಡ್ಬಿಟ್ಟಿದೆ. ಟೀ ಪ್ಲೇಸ್ ಪಾವ್ ಬಜ್ಜಿ 50 ರೂಪಾಯಿ, ಮುಗ್ದಾಯ್ತು. ಗೋವಾಗ ಹೋಗಿ ಪಾವ್ ಬಜ್ಜಿ ತಿನ್ಕೊಂಬರೋದು. ಹಾಗೆ ಟಿಪ್ಸ್ ಕೊಟ್ಟಿದೆ. ಆಲ್ವೇಸ್ ಕ್ಯಾರಿ 1 liter ಬಾಟಲ್, ರಿಫಿಲ್, ಡೋಂಟ್ ಬೈ ಪ್ಲಾಸ್ಟಿಕ್. ರೆಂಟ್ ಬೈಕ್ಸ್ ಫ್ರಮ್ ಲೋಕಲ್ಸ್, ನಾಟ್ ಆನ್ಲೈನ್, ಬಾರ್ಗೇನ್ 250 300. ಈಟ್ ಗೋನ್ ಥಾಲೀಸ್, ಉಡುಪಿ ಜಾಯಿಂಟ್ಸ್, ಚೀಪೆಸ್ಟ್ ಅಂಡ್ ಫಿಲ್ಲಿಂಗ್. ಬಿಕಾಸ್ ನಾನು ಕೊಟ್ಟಿರೋ 1,000 ರೂಪಾಯಿ. ಸ್ಕಿಪ್ ಬಿಗ್ ಕ್ಲಬ್ಸ್, 1,500 rupees ಎಂಟ್ರಿ ಇರುತ್ತೆ. ಎಂಜಾಯ್ ಬೀಚ್ ಮ್ಯೂಸಿಕ್ ಬಾರ್ಸ್. ಕ್ಯಾರಿ ಕ್ಯಾಶ್, ಸಮ್ ಸ್ಮಾಲ್ ATMs ಡೋಂಟ್ ವರ್ಕ್. ಐ ಥಿಂಕ್ ನಿಮ್ ಯಾರಾದ್ರೂ ಗೋವಾಗೆ ಹೋಗಿ ಬಂದಿರೋ ಫ್ರೆಂಡ್ಸ್ ನ ನೀವು ಕೇಳಿದ್ರೆ ಅವನು ಇಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ಸ್ ಕೊಡಲ್ಲ. ಅಷ್ಟು ಅಚ್ಚುಕಟ್ಟಾಗಿ ನಿಮಗೆ AI ಇನ್ಫಾರ್ಮೇಶನ್ಸ್ ಕೊಟ್ಟಿರುತ್ತೆ. ನೋಡಿ, ಗೋವಾ ಯಾರಾದ್ರೂ 1,000 ರೂಪಾಯಿ ಹೋಗಿ ಬರ್ತೀನಿ ಅಂದ್ರೆ ನಿಮ್ಗೆ 950 ರೂಪಾಯಿನಲ್ಲಿ ಪ್ಲಾನ್ ಹಾಕೊಟ್ಟಿದೆ. ಹೆಂಗ್ ಮಾಡ್ಬೇಕು ಅಂತ ಏನಾದ್ರು ಫಾಲೋ ಮಾಡ್ಬೇಕು ಅಂತ ಅಂದ್ರೆ ಇದನ್ನೆಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ, ಫಾಲೋ ಮಾಡಿ. ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಂಪ್ಟ್. ಸೊ ಇದು ಬರೀ ರೋಬೋಟ್ ತರ ಮಾತ್ರ ವರ್ಕ್ ಮಾಡಲ್ಲ. ಅಷ್ಟಲ್ಲದೆ ನಮ್ಗೆ ಯಾವ ರೀತಿ ಒಂದು ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡುತ್ತೆ ಅಂತ ನೋಡೋಣ. ಆಕ್ಟ್ ಲೈಕ್ ಎ ಕೇರಿಂಗ್ ಫ್ರೆಂಡ್ ವಿತ್ ವಿಸ್ಡಮ್. ಎಷ್ಟು ಜನ ಲೋನ್ಲಿ ಫೀಲ್ ಆಗ್ತಿರ್ತೀರ ಅಂತವ್ರಿಗೆ ಹೆಲ್ಪ್ ಆಗುತ್ತೆ. ಐ ಆಮ್ ಫೀಲಿಂಗ್ ಲೋ, ಗಿವ್ ಮಿ ಅನ್ ಎಮೋಷನಲ್ ಪೆಪ್ ಟಾಕ್, ಎ ಫ್ಯೂ ಸೈನ್ಸ್ ಬ್ಯಾಕ್ ಟು ಮೂಡ್ ಲಿಫ್ಟಿಂಗ್ ಟಿಪ್ಸ್ ಅಂಡ್ ಒನ್ ಮೋಟಿವೇಶನಲ್ ಕೋಟ್ ದಟ್ ಹಿಟ್ಸ್ ಡೀಪ್ಲಿ. ಹೇ ರಾಕೇಶ್, ಕಮ್ ಹಿಯರ್ ಫಾರ್ ಎ ಸೆಕೆಂಡ್ ಬ್ರದರ್. ನಾನು ಕನ್ನಡದಲ್ಲಿ ಬೇಕಿದ್ದು. ಕನ್ನಡದಲ್ಲಿ ಕೇಳಿದಾಗ, ಹೋರಾಟ ಮಾಡ್ತಾ ಇರೋದು ಗೆಲುವಿನ ಹಾದಿ, ಜನ ಚಪ್ಪಾಳೆ ಹೊಡೆಯೋದೇ ಆಗ, ನೀನು ಗೆದ್ದಿರೋದಿಲ್ಲ, ಚಪ್ಪಾಳೆ ಎಲ್ದಿದ್ರು ಮುಂದುವರಿಯೋದೇ ನಿಜವಾದ ಶಕ್ತಿ. ವೈಜ್ಞಾನಿಕವಾಗಿ ಏನ್ ಹೇಳುತ್ತೆ? ಬೆಳಿಗ್ಗೆ ಸೂರ್ಯ ಬೆಳಕಿನೊಂದಿಗೆ 10 ನಿಮಿಷ ನಿಲ್ಲು, ಮೌನದ ಹಂತದಲ್ಲೇ ವ್ಯಕ್ತಿ ರೂಪ ತಗೊಳ್ತಾನೆ, ಆ ಹೋರಾಟವೇ ನಿನ್ನ ಕಥೆಯ ಶಕ್ತಿ. ಈ ತರ ಕನ್ನಡದಲ್ಲಿ ಕೂಡ ಕೊಡುತ್ತೆ. ಹಾಗೆ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಚಾಟ್ ಜಿಪಿಟಿ ಕ್ಯಾನ್ ಮೇಕ್ ಮಿಸ್ಟೇಕ್ಸ್. ಮನುಷ್ಯ ಮಾತ್ರ ಅಲ್ಲ, ಚಾಟ್ ಜಿಪಿಟಿ ಕೂಡ ಮಾಡುತ್ತೆ ಮಿಸ್ಟೇಕ್ಸ್ ನ. ಸೊ ಯಾವ್ದು ಏನು 100% ಪರ್ಫೆಕ್ಟ್ ಇಲ್ಲ. ಅಷ್ಟೇ ಅಲ್ಲ, ಸಾಕಷ್ಟು ರೀತಿಯಲ್ಲಿ ಚಾಟ್ ಜಿಪಿಟಿನ ಯೂಸ್ ಮಾಡ್ಬೋದು ನೀವು. ಫಾರ್ ಎಕ್ಸಾಂಪಲ್, ನಾನು ರೀಸೆಂಟ್ ಆಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬ್ಲಡ್ ರಿಪೋರ್ಟ್ ನಾನು ತಗೊಂಡಿದ್ದೆ. ಒಂದು 5 ರಿಂದ 6 ಪೇಜ್ ಬ್ಲಡ್ ರಿಪೋರ್ಟ್ ಇತ್ತು.
ಬಟ್ ಅವತ್ತು ಡಾಕ್ಟರ್ ರಜಾ ಹಾಕಿದ್ರು. ಬಟ್ ನನಗೆ ಕ್ಯೂರಿಯಾಸಿಟಿ ಇತ್ತು, ಏನ್ ಪ್ರಾಬ್ಲಮ್ ಆಗಿದೆ ಅಥವಾ ಈ ಬ್ಲಡ್ ರಿಪೋರ್ಟ್ ನ ನೋಡಿದಾಗ ಇಂಥ ಪ್ರಾಬ್ಲಮ್ ಆಗಿದೆ ಅಥವಾ ಇಂಥ ಸಜೆಷನ್ಸ್ ಡಾಕ್ಟರ್ ಕೊಡ್ತಾರೆ, ನಮ್ಗೆ ಅವ್ರು ಕನ್ಸಲ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನಮಗೆ ಗೊತ್ತಾಗಲ್ಲ. ತಿಳ್ಕೊಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಗೂಗಲ್ ಅಲ್ಲಿ ಬ್ಲಡ್ ರಿಪೋರ್ಟ್ ನ ಸ್ಯಾಂಪಲ್ ನ ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಅದು ನಾನು ಜಸ್ಟ್ ಅಟ್ಯಾಚ್ ಮಾಡ್ತೀನಿ. ಆಕ್ಟ್ ಆಸ್ ಎ ಬೆಸ್ಟ್ ಡಾಕ್ಟರ್ ಇನ್ ಇಂಡಿಯಾ, ಸಮರೈಸ್ ದಿಸ್. ನೀವು ಏನಾದ್ರು ತಪ್ಪು ಮಾಡಿ ತಲೆ ಕೆಡ್ಸ್ಕೊಂಬಿಡಿ. ಸಮರೈಸ್ ದಿಸ್ ರಿಪೋರ್ಟ್. ನೀವು ಪ್ರಾಂಪ್ಟ್ ನ ತಪ್ಪು ಕೊಟ್ಟರು ತಲೆ ಕೆಡ್ಸ್ಕೊಂಬಿಡಿ, ಸ್ಪೆಲ್ಲಿಂಗ್ ನ ಮಿಸ್ಟೇಕ್ ಮಾಡಿದ್ರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿ, ಆಲ್ ಟೆಸ್ಟ್ ರಿಸಲ್ಟ್ಸ್ ಆರ್ ರಿಟರ್ನ್ ನಾರ್ಮಲ್ ರೇಂಜ್. There is no sign of infection, anemia or liver abnormalities. The blood profile looks healthy and stable. ಈ ರೀತಿ ನಿಮಗೆ ಒಂದು ಡಾಕ್ಟರ್ ರೀತಿ ಅದು ಯೋಚನೆ ಮಾಡಿ ರಿಪೋರ್ಟ್ ನ ಸ್ಟಡಿ ಮಾಡಿ ನಿಮಗೆ ಡಾಕ್ಟರ್ ಏನ್ ಸಜೆಷನ್ಸ್ ಕೊಡ್ತಾರೋ ಆ ರೀತಿ ಕೊಡುತ್ತೆ. ಇನ್ನೊಂಥರ ಯಾವ ತರ ChatGPT ಹೆಲ್ಪ್ ಆಗುತ್ತೆ ಅಂದ್ರೆ, ಎಷ್ಟೋ ಜನ ಇಂಗ್ಲಿಷ್ ಕಲಿಬೇಕಂತ ಇರ್ತೀರಾ, 3,000 5,000 ಅಥವಾ 10,000 ಕೊಟ್ಟು ಕೋಚಿಂಗ್ ಸೇರ್ಕೊಂತೀರಾ, ಅಥವಾ ಕಲಿಯಕ್ ಆಗ್ತಿಲ್ಲ ಅಂತ ಒದ್ದಾಡ್ತಿರ್ತೀರಾ. ಸೊ ನಿಮ್ಗೆ ಯಾರಾದ್ರೂ ಮಾತಾಡೋಂಥವ್ರು ಬೇಕಾಗತ್ತೆ. ಸೊ ಅವಾಗ ಏನ್ ಮಾಡ್ಬೋದು, ನೀವು ಇಲ್ಲಿ ಯೂಸ್ ವಾಯ್ಸ್ ಮೋಡ್ ಅಂತ ಇದೆ. ಈ ವಾಯ್ಸ್ ಮೋಡ್ ನ ಕ್ಲಿಕ್ ಮಾಡ್ಕೊಂಡು ನೀವು ಕನ್ನಡದಲ್ಲೇ ಹೇಳಕ್ ಟ್ರೈ ಮಾಡಿ. ನಾನು ಟ್ರೈ ಮಾಡ್ತೀನಿ. ಹೇ, ನನಗೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಕಲ್ತ್ಕೋಬೇಕು, ನಾನು ಇವಾಗ ಕನ್ನಡ ಮಾತಾಡ್ತಿದ್ದೀನಿ, ಕನ್ನಡದಲ್ಲಿ ಇಂಗ್ಲಿಷ್ ನ ಹೇಳ್ಕೊಡಕ್ಕಾಗತ್ತಾ? ಹೌದು, ನಾವು ಕನ್ನಡದಲ್ಲಿ ಇಂಗ್ಲಿಷ್ ಅನ್ನು ತಿಳಿಸಬಹುದು. ನೀವು ಯಾವ ರೀತಿಯ ಸಹಾಯ ಬೇಕು ಎಂಬುದನ್ನು ಹೇಳಿ, ನಾನು ನಿಮಗೆ ಹತ್ತಿರವಾಗಿ ಸಹಾಯ ಮಾಡುತ್ತೇನೆ. ನೀವು ಯಾವ ವಿಷಯಗಳಲ್ಲಿ ಹೆಚ್ಚು ಅಭ್ಯಾಸ ಮಾಡಬೇಕೆಂದು ಬಯಸುತ್ತೀರಿ? ನಾನು 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಕ್ಲಾಸ್ ಅಲ್ಲಿ ಎಲ್ರ ಜೊತೆನೂ ಮಾತಾಡೋದಕ್ಕೆ ನನಗೆ ಭಯ ಆಗುತ್ತೆ. ಯಾವ ತರ ಇಂಗ್ಲಿಷ್ ನ ಸ್ಟಾರ್ಟ್ ಮಾಡಬೇಕು, ಯಾವ ಸೆಂಟೆನ್ಸ್ ಇಂದ ನಾನು ಇಂಗ್ಲಿಷ್ ನ ಕಲಿಬಹುದು ಅಂತ ಹೇಳ್ಕೊಡಕ್ಕಾಗತ್ತಾ? ನೀವು 12ನೇ ತರಗತಿಯ ವಿದ್ಯಾರ್ಥಿ ಎಂದು ಕೇಳಿದ್ದು, ಇಂಗ್ಲಿಷ್ ನಲ್ಲಿ ಮಾತನಾಡಲು ಭಯವಿದೆ ಎಂದು ಹೇಳಿದಿರಿ. ಅದಕ್ಕೆ ಸಣ್ಣ ಸಣ್ಣ ವಾಕ್ಯಗಳಿಂದ ಪ್ರಾರಂಭಿಸಬಹುದು. ಉದಾಹರಣೆಗೆ, ಸಾಮಾನ್ಯ ಮಾತುಕತೆ ವಾಕ್ಯಗಳು, ದೈನಂದಿನ ಚಟುವಟಿಕೆಗಳ ಕುರಿತು ಮಾತನಾಡುವುದು ಮತ್ತು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳುವುದು ಹೆಚ್ಚು ಸಹಾಯ ಮಾಡುತ್ತದೆ. ಹೀಗೆ ನಡೆದು ನಿಧಾನವಾಗಿ ನಿಜವಾದ ಭಯವನ್ನು ಕಡಿಮೆ ಮಾಡಬಹುದು. ಆ ರೀತಿ ಇರುವಂತ ಒಂದು 5 ಸೆಂಟೆನ್ಸ್ ನಾನು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡೋದಕ್ಕೆ ಅವಶ್ಯವಾಗಿ. ಉದಾಹರಣೆಗೆ, ಗುಡ್ ಮಾರ್ನಿಂಗ್, ಹೌ ಆರ್ ಯು ಟುಡೇ, ಕ್ಯಾನ್ ಯು ಹೆಲ್ಪ್ ಮೀ ಪ್ಲೀಸ್, ಐ ಆಮ್ ಲರ್ನಿಂಗ್ ಇಂಗ್ಲಿಷ್, ವಾಟ್ ಡಿಡ್ ಯು ಡೂ ಟುಡೇ, ಮತ್ತು ಥ್ಯಾಂಕ್ ಯು ಸೋ ಮಚ್. ಇವೆಲ್ಲವೂ ನಿಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸಬಹುದು. ಓಕೆ, ಇದನ್ನ ತುಂಬಾ ಸುಲಭವಾಗಿ ಹೇಳ್ಕೊಡಕ್ಕಾಗತ್ತಾ? ಹೌದು, ಖಚಿತವಾಗಿ. ನಾನು ಹೆಚ್ಚು ಸರಳವಾಗಿ ಮತ್ತು ಹಂತ ಹಂತವಾಗಿ ವಿವರಿಸುತ್ತೇನೆ. ನೀವು ಬೇಗನೆ ಕಲಿಯಲು ಸಾಧ್ಯವಾಗುತ್ತದೆ. ಯಾವಾಗ ಬೇಕಾದರೂ ಕೇಳಿ, ನಾನು ನಿಮಗೆ ಸೂಕ್ತವಾಗಿ ಸಹಾಯ ಮಾಡುತ್ತೇನೆ. ಈ ರೀತಿ ನಮಗೆ ಏನ್ ಬೇಕೋ ಅದನ್ನ AI ನಮಗೆ ಹೆಲ್ಪ್ ಮಾಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ChatGPT ನ ಎಫೆಕ್ಟಿವ್ ಆಗಿ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತ. ಇದು ಆಕ್ಚುಲ್ 0.001% ಅಷ್ಟೇ. ಇನ್ನ ಎಫೆಕ್ಟಿವ್ ಆಗಿ ಬೇರೆ ಲೆವೆಲ್ಗೆ ಯೂಸ್ ಮಾಡ್ಕೊಬಹುದು. ರೀಸೆಂಟ್ ಆಗಿ ChatGPT ಅವರು ಅಟ್ಲಾಸ್ ಅನ್ನೋ ಒಂದು ಬ್ರೌಸರ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಇದು ಕ್ರೋಮ್ ಬ್ರೌಸರ್ ತರ, ಬಟ್ ಬೇರೆ ಲೆವೆಲ್ಗೆ ಆಟೋಮೇಶನ್ ಇರುತ್ತೆ. ನನಗೆ ಗೊತ್ತು ತುಂಬಾ ಜನಕ್ಕೆ ಈ AI ಟಾಪಿಕ್ಸ್ ಗಳೆಲ್ಲ ಬೋರ್ ಆಗ್ತಿರುತ್ತೆ. ಆದ್ರೆ ಏನೋ ಒಂದು ಯೂಸ್ಫುಲ್ ಆಗ್ಲಿ ಒಂದು ಕಾರಣಕ್ಕೆ ಈ ಕಂಟೆಂಟ್ ನಾನು ಮಾಡ್ತಾ ಇರುವಂತದ್ದು. ಮತ್ತೆ ಇನ್ ಬರುವಂತಹ ವಿಡಿಯೋಸ್ ಗಳಲ್ಲಿ ತುಂಬಾ ಮಜಾ ಇರೋ ತರ ಕಂಟೆಂಟ್ ಗಳನ್ನ ತಗೊಂಡು, ಕಂಟೆಂಟ್ ಚೆನ್ನಾಗಿರ್ಬೇಕು, ವಿಚಾರನೂ ರೀಚ್ ಆಗ್ಬೇಕು, ಆ ರೀತಿ ವಿಡಿಯೋಸ್ ಗಳನ್ನ ನಾನು ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ಸ್ಟ್ ಜನ್ AI ಅಕಾಡೆಮಿ ವಿಡಿಯೋಸ್. ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೈನಿಂಗ್ ಆಫ್, ಬಾಯ್.